ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಸ್ವಿಂಗ್ ಟ್ರೇಡಿಂಗ್ ಮತ್ತು ಪೊಸಿಷನ್ ಟ್ರೇಡಿಂಗ್ಗೆ ಆ ಒಂದು ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುವಂತ ಒಂದು ಸ್ಟಾಕ್ ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಟಾಕ್ ಆಲ್ರೆಡಿ ಹೇಳ್ಬೇಕಂತ ಹೇಳಿದ್ರೆ ಸ್ನೇಹಿತರೆ, ಒಂದು ರೀಟೆಸ್ಟ್ ಆಗಿರುವಂತ ಒಂದು ಸ್ಟಾಕ್ ಅಂತಾನೆ ಹೇಳ್ಬೋದು. ಆ ಒಂದು ಸ್ಟಾಕ್ ಯಾವುದು, ಅದರ ಇನ್ಫಾರ್ಮೇಶನ್ಸ್ ಏನು ಅನ್ನೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಳಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ, ಯಾಕಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ಎ ರಿಸ್ಕಿ ಬಿಸ್ನೆಸ್. ಓಕೆ, ಸೊ ಈ ಒಂದು ಸ್ಟಾಕ್ ನ ಹೆಸರು ಸ್ನೇಹಿತರೆ ಜಮ್ಮು ಅಂಡ್ ಕಾಶ್ಮೀರ್ ಬ್ಯಾಂಕ್. ಸೊ ಈ ಒಂದು ಸ್ಟಾಕ್ ನ ಒಂದು ವೀಕ್ಲಿ ಟೈಮ್ ಫ್ರೇಮ್ ನ ಒಂದು ಅನಾಲಿಸಿಸ್ ತಗೊಂಡಿದ್ದೀನಿ. ನೋಡಬಹುದು ಆಲ್ರೆಡಿ ಒಂದು ಸ್ಟಾಕ್ ಒಂದು ಒಳ್ಳೆ ಒಂದು ಅಪ್ ಟ್ರೆಂಡ್ ಕೊಟ್ಟ ಮೇಲೆ ನೋಡಿ, ಈ ಟ್ರೆಂಡ್ ಲೈನ್ ಸೂಪರ್ ಟ್ರೆಂಡ್ ಲೈನ್ ಅಲ್ಲ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಟ್ರೆಂಡ್ ಲೈನ್ ಫಾರ್ಮೇಶನ್ಸ್ ಆದ್ಮೇಲೆ ನೀವು ನೋಡಬಹುದು ಈ ಒಂದು ಸ್ಟಾಕ್ ಒಂದು ಬ್ರಿಲಿಯಂಟ್ ಆಗಿ ವಿತ್ ಇನ್ ಟ್ರೆಂಡ್ ಲೈನ್ ಮತ್ತೊಂದು ಟ್ರೆಂಡ್ ಲೈನ್ ಫಾರ್ಮೇಶನ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಫಾರ್ಮೇಶನ್ಸ್ ಆದ್ಮೇಲೆ ಒಂದು ಪ್ರೀವಿಯಸ್ ಸ್ವಿಂಗ್ ಏನಿದೆ, ಆಲ್ಮೋಸ್ಟ್ 2019-20 ಒಂದು ಸ್ವಿಂಗ್ ಏನಿದೆ, ಆ ಒಂದು ಸ್ವಿಂಗ್ ನ ಒಂದು ಸ್ಟ್ರಾಂಗ್ ಆಗಿ ಬ್ರೇಕ್ ಆಗಿದ್ದು ಸಹ ನೀವು ನೋಡಬಹುದು. ಒಂದು ರೀಟೆಸ್ಟ್, ಒಂದು ಬ್ರಿಲಿಯಂಟ್ ರೀಟೆಸ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಈ ಒಂದು ರೀಟೆಸ್ಟ್ ಬೇಸಿಸ್ ಮೇಲೆ ನೋಡಬಹುದು ಈ ಒಂದು ಸ್ಟಾಕ್ ಏನಾದ್ರು ಯಾವಾಗ ಒಂದು ರೈಟ್ ಎಂಟ್ರಿ ಅಂತ ಹೇಳ್ಬೇಕಂದ್ರೆ, ನಾನು ಈ ಒಂದು ಟ್ರೆಂಡ್ ಲೈನ್ ಏನ್ ಫಾರ್ಮೇಶನ್ಸ್ ಆಗಿದೆ, ಈ ಟ್ರೆಂಡ್ ಲೈನ್ ಏನಾದ್ರು ಬಂದು ಆಲ್ಮೋಸ್ಟ್ ಒಂದು ₹60 ಇಂದ 65-70 ಈ ಒಂದು ಲೆವೆಲ್ಗೆ ಏನಾದ್ರು ಸಿಕ್ತು ಅಂದ್ರೆ ಒಂದು ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. ಬಟ್ ಒಂದು ವೀಕ್ಲಿ ಕ್ಯಾಂಡಲ್ ಸ್ಟಿಕ್ಸ್ ನೋಡ್ತಿದ್ರೆ ಒಂದು ಸ್ಟ್ರಾಂಗ್ ಒಂದು ಅಪ್ ಟ್ರೆಂಡ್ ಇದೆ ಅಂತಾನೆ ಹೇಳ್ಬೋದು. ಸೊ ಪ್ರಾಬಬ್ಲಿ ಒಂದು ಸ್ಟಾಕ್ ಈ ಒಂದು ವೀಕ್ ನ ಕಂಪ್ಲೀಟ್ ಕ್ಲೋಸ್ ಆದ್ಮೇಲೆ ಈ ಒಂದು ವೀಕ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಯಾವ ರೀತಿ ಒಂದು ಕ್ಲೋಸ್ ಆಗುತ್ತೆ ಅಂತ ನೋಡ್ಕೊಂಡು ನೀವು ಎಂಟ್ರಿ ಮಾಡಕ್ಕೆ ಡಿಸಿಷನ್ ನ ಮಾಡ್ಬೋದು. ಸೊ ಇದು ಫಸ್ಟ್ ಕೈಂಡ್ ಆಫ್ ಎಂಟ್ರಿ, ನೀವು ಎಂಟ್ರಿ ಆಗ್ಬೇಕು ಅಂತ. ಇಲ್ಲ ಸತೀಶ್ ಅವರೇ, ನಾನು ಈ ಒಂದು ಟ್ರೆಂಡ್ ಲೈನ್ ನೀವು ಹಾಕಿರೋ ಲೆವೆಲ್ ಗಂಟೆ ಕಾಯ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ಕಾಯಿರಿ. ಈ ಟ್ರೆಂಡ್ ಲೈನ್ ಇದೇ ರೀತಿನ ಫಾರ್ಮೇಶನ್ಸ್ ಆಗಿ ಇಲ್ಲಿ ಏನಾದ್ರು ನೋಡಿ ಈ ಲೆವೆಲ್ ಏನಾದ್ರು ಬಂತು ಅಂತ ಹೇಳಿ ಆಲ್ಮೋಸ್ಟ್ 65 ಲೆವೆಲ್ ಬಂತು ಅಂದ್ರೆ ಎಂಟ್ರಿ ಆಗಬಹುದು. ಸೆಕೆಂಡ್ ಎಂಟ್ರಿ ಯಾವಾಗ ಎಂಟ್ರಿ ಆಗಬಾರ್ದು ಈ ಒಂದು ಕೇಸಲ್ಲಿ ಅಂತ ಹೇಳಿದ್ರೆ, ಇನ್ ಕೇಸ್ ನಾನು ಇಲ್ಲಿ ಮಾರ್ಕ್ ಮಾಡಿರುವಂತ ಲೈನ್ ಏನಿದೆಯಲ್ಲ, ಈ ಲೈನ್ ಏನ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ನೀವೊಂದು ಸ್ಟಾಕ್ ನ ಇಗ್ನೋರೆನ್ಸ್ ಮಾಡ್ಬೋದು, ಅಂದ್ರೆ ಮರೀರಿ, ಯಾವ್ದೇ ರೀತಿ ಟೆನ್ಷನ್ ಇಲ್ಲ. ಬಿಕಾಸ್ ಎರಡು ರೀತಿ ಒಂದು ಎಂಟ್ರಿ ಸಹ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಈ ಸ್ಟ್ರಾಂಗ್ ಅಪ್ ಟ್ರೆಂಡ್ ನ ಒಂದು ಸ್ಟಾಕ್ ಪ್ರಾಬಬಲಿ ಆಗುವಂತ ಸ್ಟಾಕ್, ಇನ್ ಕೇಸ್ ಏನಾದ್ರು ಅಪ್ ಟ್ರೆಂಡ್ ಏನಾದ್ರು 75 ಏನಾದ್ರು ಸಸ್ಟೈನ್ ಆಯ್ತು ಅಂತ ಹೇಳಿದ್ರೆ, ಇದರ ಫಸ್ಟ್ ಟಾರ್ಗೆಟ್ ಬಂದು ₹83 ಫಸ್ಟ್ ಟಾರ್ಗೆಟ್ ಆಗುತ್ತೆ. ಸೆಕೆಂಡ್ ಟಾರ್ಗೆಟ್ ಬಂದು 92 ಆಗುತ್ತೆ. ಅದೆರಡನ್ನು ಸ್ಟ್ರಾಂಗ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನಾದ್ರು ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಟಾರ್ಗೆಟ್ ನಾನ್ ಸ್ಟಾಪ್ ಸಿಗೋದು ಬಂದು 114 ಅಥವಾ 114 ಲೆವೆಲ್ ಗಂಟ ಹೋಗುವಂತ ಚಾನ್ಸಸ್ ವೆರಿ ವೆರಿ ಹೈ ಪ್ರಾಬಬಿಲಿಟಿ ಇದೆ. ಸೊ ಒಳ್ಳೆ ಒಂದು ಟ್ರೆಂಡ್ ಫಾರ್ಮೇಶನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ನೀವು ನೋಡಬಹುದು ಈ ಒಂದು ಲೆವೆಲ್ ನ ಏನಿದೆ, ಆ ಲೆವೆಲ್ ನ ಸಹ ಸ್ಟ್ರಾಂಗ್ ಸಸ್ಟೈನ್ ಆಗಿರೋದ್ರಿಂದ ಹೈ ಚಾನ್ಸಸ್ ಈ ಒಂದು ಸ್ಟಾಕ್ ಹೈ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಎಲ್ಲ ಅನಾಲಿಸಿಸ್ ಶೇರ್ ಮಾಡೋದು ನೀವು ಒಂದು ಕಲೀರಿ ಅನ್ನೋ ಪರ್ಪಸ್ಗೋಸ್ಕರ. ಇನ್ವೆಸ್ಟ್ಮೆಂಟ್ಸ್ ಮಾಡಿ ಪ್ರಾಫಿಟ್ ಲಾಸ್ ಏನೇ ಆದ್ರೂ ಅದಕ್ಕೆ ನೀವು ಜವಾಬ್ದಾರರಾಗ್ತೀರಾ. ನಾನಾಗ್ಲಿ ನನ್ನ ಕ್ಯಾಶ್ ಅಂಡ್ ಮೆಂಬರ್ಸ್ ಆಗ್ಲಿ ರೆಸ್ಪಾನ್ಸಿಬಲ್ ಅಲ್ಲ. ಓಕೆ, ಸೊ ಇದು ಹೇಳ್ತಾ ಸ್ನೇಹಿತರೆ, ನೀವೇನಾದ್ರೂ ಅಡ್ವಾನ್ಸ್ ಟೆಕ್ನಿಕ್ ಅನಾಲಿಸಿಸ್ ಇದೇ ರೀತಿ ಕಲಿಬೇಕು, ಸ್ಟಾಕ್ ಪಿಕ್ ಹೆಂಗ್ ಮಾಡಬೇಕು, ಟೆನ್ಷನ್ ಇದ್ರೆ ಟ್ರೇಡ್ ಹೆಂಗ್ ಮಾಡಬೇಕು, ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಮತ್ತೆ ಇಂಟ್ರಾಡೇ ಸ್ಟಾಕ್ ಅಥವಾ ಒಂದು ಟ್ರೆಂಡ್ ಅನಾಲಿಸಿಸ್ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನ ನೀವು ಕಲಿಬಹುದು. ಅದಕ್ಕೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದರ ಬೇಸಿಸ್ ಮೇಲೆ ನೀವು ಡಿಸಿಷನ್ ಮಾಡಬಹುದು. ಓಕೆ, ಸೊ ಇವಿಷ್ಟು ಆದ್ಮೇಲೆ ಸ್ನೇಹಿತರೆ, ಆಲ್ರೆಡಿ ನಾನು ನಿಮಗೆ ಒಂದು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ರೆ, ನೆನ್ನೆ 9 ಗಂಟೆ ನೈಟ್ ಏನ್ ರಿಲೀಸ್ ಆಗಿತ್ತು ಆಪ್ಷನ್ಸ್ ಗೀತಾ, ಭಗವದ್ಗೀತಾ ಫಾರ್ ಆಪ್ಷನ್ ಟ್ರೇಡರ್ಸ್ ನ ಒಂದು ಕೋರ್ಸ್ ಸಹ ಒಂದು ಲಾಂಚ್ ಆಗ್ತಿದೆ. ಅದು ನೆಕ್ಸ್ಟ್ ಒಂದು ವೀಕಲ್ ಲಾಂಚ್ ಆಗ್ತಿರೋದ್ರಿಂದ, ಸೊ ಆಲ್ರೆಡಿ ಹೇಳ್ದಂಗೆ ಫಸ್ಟ್ 10 ಲರ್ನರ್ಸ್ಗೆ ಏನ್ ಒಂದು ಎಲ್ಲರೂ ಬೆನಿಫಿಟ್ ಇದೆ ಅಂತ ಸಹ ಎಕ್ಸ್ಪ್ಲೇಷನ್ಸ್ ಕೊಟ್ಟಿದೆ. ಅಲ್ಲೋಗಿ ನೋಡ್ಕೊಳ್ಳಿ, ಇದು ಜಸ್ಟ್ ಒಂದು ಹೈ ಲೆವೆಲ್ ಕಂಟೆಂಟ್ ಒಂದು ಇನ್ಫಾರ್ಮೇಶನ್ಸ್. ಸೊ ಈ ಒಂದು ಕೋರ್ಸ್ ನ ಫೀಸ್ ಆಲ್ರೆಡಿ ಹೇಳ್ದಂಗೆ 8,000 ಇದೆ. ಸೊ ಮಂತ್ಲಿ Q&A ಸೆಷನ್ ಅಥವಾ ಡಿಸ್ಕಷನ್ ಫೋರಮ್ ಅಲ್ಲಿ ನೀವೇನಾದ್ರು ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ 6 ಮಂತ್ಸ್ಗೆ ಸೊ 2,000 ಇದೆ. ಸೊ ಇದರ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಫಸ್ಟ್ 10 ಲರ್ನರ್ಸ್ಗೆ ಏನೇನು ಬೆನಿಫಿಟ್ ಅಂತ ಸ್ಕ್ರೀನ್ ಅಲ್ಲಿ ಸಹ ನೋಡ್ಕೊಂಬಿಡಿ. ಸೊ ಮತ್ತೆ ಹೇಳಿ ನಿಮಗೆ ಬೋರ್ ಮಾಡೋದಿಲ್ಲ. ಸೊ ಆಸ್ ಆಫ್ ನಾವು ನೋಡಿದ್ರೆ ಸ್ನೇಹಿತರೆ, 7 ಜನ ಎನ್ರೋಲ್ಮೆಂಟ್ ಆಗಿದ್ದಾರೆ. ಇನ್ನು 3 ಸೀಟ್ ಪೆಂಡಿಂಗ್ ಇದೆ ಫಸ್ಟ್ 10 ಲರ್ನರ್ಸ್ಗೆ. 10 ಜನ ಆದ್ಮೇಲೆ ನೆಕ್ಸ್ಟ್ ಈ ಕೋರ್ಸ್ ₹10,000, ಅದು 8,000 ಪ್ಲಸ್ ₹2,000 ಆ ರೀತಿ ಒಂದು ಕೋರ್ಸ್ ಸ್ಟ್ರಕ್ಚರ್ ಇರುತ್ತೆ. ದಯವಿಟ್ಟು ನೀವೇನಾದ್ರು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಲೈಫ್ ಲಾಂಗ್ ಆಪ್ಷನ್ಸ್ ಸ್ಟ್ರಾಟಜಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಕೋರ್ಸ್ಗೆ ಹಿಂದೆ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಯಾವುದೇ ರೀತಿಯ ಡೌಟ್ಸ್ ಇರೋದಿಲ್ಲ ನಿಮಗೆ. ಓಕೆ, ಸೊ ಅಲ್ಲಿವರೆಗೂ ನಮಸ್ಕಾರ. ನಾನು ಸತೀಶ್.